ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ಲ ಗೊತ್ತಿರೋದ್ರೆ ಇನ್ಸ್ಟಾಗ್ರಾಮ್ ಯಾರು ತಾನೇ ಯೂಸ್ ಮಾಡಲ್ಲ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಮತ್ತೆ ವಾಟ್ಸಾಪ್ ಎಲ್ಲ ಯೂಸ್ ಮಾಡೋಂಥ ಟೈಮಲ್ಲಿ ಬಂದಿದೆ ಈ ಟಿಕ್ ಟಾಕ್. ಮ್ಯೂಸಿಕ್ ಅಲ್ಲಿನೇ ಟಿಕ್ ಟಾಕ್ ಆಗಿದ್ದು. ಈ ಟಿಕ್ ಟಾಕ್ ಫುಲ್ ಫೇಮಸ್ ಆದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಎಲ್ಲರೂ ಟಿಕ್ ಟಾಕ್ ಕಡೆ ಹೋದ್ರು. ನಾನು ಫೇಮಸ್ ಆಗ್ಬೇಕು, ನಾನು ಡೈರೆಕ್ಟರ್ ಆಗ್ಬೇಕು. ಟಿಕ್ ಟಾಕ್ ಅಲ್ಲಿ ಕ್ಯಾಮ್ರಾ ಹಿಡಿದವರೆಲ್ಲ ಡೈರೆಕ್ಟರ್ ಅಲ್ಲ, ಅದೇ ತರ ನಾನು ಡೈರೆಕ್ಟರ್ ಆಗ್ಬೇಕು, ನಾನು ಸ್ಟಾರ್ ಆಗ್ಬೇಕು ಅನ್ಕೊಂಡು ಎಷ್ಟೊಂದ್ ಜನ ಟಿಕ್ ಟಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಎಷ್ಟೊಂದ್ ಜನ ಸ್ಟಾರ್ ತರ ಅವ್ರೇ ಅನ್ಕೊಂತ ಇದಾರೆ. ಇವತ್ತು ಹೇಳ್ತೀನಿ, ಟಿಕ್ ಟಾಕ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಹಿಡಿದವರಲ್ಲ ಕ್ಯಾಮ್ರಾ ಮ್ಯಾನ್ ಆಗಲ್ಲ, ಟಿಕ್ ಟಾಕ್ ಮಾಡಿದವರೆಲ್ಲ ಸ್ಟಾರ್ ಆಗಕ್ಕಾಗಲ್ಲ. ಇದನ್ನ ತಿಳ್ಕೊಳ್ಳಿ. ಅದೇ ತರನೇ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಟಿಕ್ ಟಾಕ್ ಮಾಡ್ತಿರಲ್ಲ, ಅದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಟಿಕ್ ಟಾಕ್ ಮಾಡ್ಬೋದು. ಅದು ಯಾವ ತರ ಫುಲ್ ಡೀಟೇಲ್ ತಿಳಿಸ್ಕೊಳ್ಳಿ. ಯಾಕಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಕೂಡ ಬಿಗ್ ಫೇಮಸ್, ಅದು ಕೂಡ ಬಿಲಿಯನ್ ಡೌನ್ಲೋಡ್ಸ್ ಆಗಿದೆ. ಮ್ಯೂಸಿಕ್ ಇದು ಟಿಕ್ ಟಾಕ್ ಇನ್ನು ಮಿಲಿಯನ್, ಅದು ಬಿಲಿಯನ್ ಡೌನ್ಲೋಡ್ಸ್ ಆಗಿದೆ. ಅದ್ರಲ್ಲಿ ಕೂಡ ಈಗ ಟಿಕ್ ಟಾಕ್ ಅನ್ನೋ ಆಪ್ಷನ್ ಬಿಟ್ಟಿದ್ದಾರೆ. ಟಿಕ್ ಟಾಕ್ ಮಾಡ್ಕೊಂಡು ನೀವು ಇದು ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗ್ತಾರೆ ಆ ತರ ಅಲ್ಲ, ಆ ಟಿಕ್ ಟಾಕ್ ಮಾಡಿ ಅಲ್ಲೇ ನೀವು ಸ್ಟೋರೀಸ್ ನ ಅಪ್ಲೋಡ್ ಮಾಡೋದು. ಅದು ಯಾವ ತರ ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡೋಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಅಂತ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡೋಣ. ನಾನು ಯಾವ್ದೇ ಹೊಸ ವಿಡಿಯೋ ನಿಮ್ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಅಂಡ್ ವಾಚ್ ಅಂತ. ಬನ್ನಿ ಗೈಸ್ ವಿಡಿಯೋ ನೋಡೋಣ. ಗೈಸ್ ನೀವು ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಅದೇ ಕಾಲ್ ಆಫ್ ಡ್ಯೂಟಿ ಬಂದಿದೆ, ನೀವು ಯಾರು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಸುಮ್ಮನೆ ಹಂಗೆ ಗ್ಯಾಪಿಸ್ತೆ. ಇಲ್ಲಿ ನೋಡಿದ್ನಲ್ಲ ಗ್ಯಾಪ್ನೇ ಬಂತು. ಇನ್ಸ್ಟಾಗ್ರಾಮ್ ಅಂತ ಹೊಡೀರಿ. ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡ್ತಾ ಹಿಂಗೆ ಇಲ್ಲಿ ಬರುತ್ತೆ. ಕೆಲವು ಜನ ಅಪ್ಡೇಟ್ ಮಾಡಿರಲ್ಲ, ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಜೊತೆಗೆ ಅದು ಬೀಟಾದಲ್ಲೇ ಇರುತ್ತೆ ಯಾವಾಗಲೂ. ಅಪ್ಡೇಟ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ತಿದ್ದಂಗೆ ಯಾರು ಫೋಟೋ ಬರುತ್ತೆ ಹೇಳಿ, ನಿಮಗೆ ಯಾವುದೇ ಟ್ರೋಲ್ ಪೇಜ್ಗಳನ್ನ ನೀವು ಫಾಲೋ ಮಾಡ್ತಾ ಇರ್ತಾರಲ್ಲ, ಯಾರ್ಯಾರು ಫೋಟೋಗಳನ್ನ ಫಾಲೋ ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ ಬರುತ್ತೆ. ನಾನು ಕ್ರಿಯೇಟಿವ್ ಕ್ರಶ್ ಅಂತ ಯೂಸ್ ಮಾಡ್ತೀನಿ, ಸಕ್ಕತ್ತಾಗಿದೆ. ಮೀಮ್ಸ್ ಅಂತ ಸಕ್ಕತ್ತಾಗಿ ಆಗ್ತಾರೆ. ಇಲ್ಲಿ ಮೇಲ್ಗಡೆ ಕ್ಯಾಮ್ರಾ ಸಿಂಬಲ್ ಕಾಣ್ತಿದೆ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ಏನಕ್ಕೆ ಬ್ಲರ್ ಆಗಿದೆ ಅಂತ ಕೇಳಿದ್ರಾ, ಇಲ್ಲಿ ನನ್ನ ಸೆಟಪ್ ಎಲ್ಲ ಕಾಣ್ಬಿಡುತ್ತೆ. ಆಮೇಲೆ ನೀವು ನೋಡಿದ್ರೆ ಭಯ ಪಡ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ಅದೆಲ್ಲ ನೋಡ್ಬಾರ್ದು ನೀವು. ಕ್ಯಾಮ್ರಾ ಬ್ಯಾಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಆಗಿದೆ. ಇವಾಗ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಗೊತ್ತಾ, ಸ್ವಲ್ಪ ಸೈಡ್ ಮಾಡಿದ್ರೆ ಲೈವ್ ಜೊತೆಗೆ ಮ್ಯೂಸಿಕ್ಕು. ಈ ಮ್ಯೂಸಿಕ್ ಬಂತು ಗೊತ್ತಾ, ಈ ಮ್ಯೂಸಿಕ್ ಹತ್ರ ನಿಮ್ಮದು ಸಾಂಗ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಜೊತೆಗೆ ಹೇಳ್ಬೇಕಾದ್ರೆ ಕನ್ನಡ ಸಾಂಗ್ ಇಲ್ಲ ಅಂತಲ್ಲ, ಕನ್ನಡ ಸಾಂಗ್ ಇದೆ. ಬಟ್ ಆದರೆ ನೀವು ಕೇಳೋಕ್ಕಾಗಲ್ಲ, ಡಬ್ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಅಂತ ಸಾಂಗ್ ಇದೆ. ಒಂದ್ಸಲ ಹೆಂಗೋ ಹಾಕಿ ತೋರಿಸೇ ಬಿಡ್ತೀನಿ ನಿಮಗೆ. ಈಗ ನೋಡ್ತಾ ಇರ್ಬೋದು ಬಂದಿದೆ. ಯಾವ್ದು ಬೇಕೋ ಅದು ನಿಮ್ಮ ಪಾಡಾಗಿ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಈಗ ಟ್ರೆಂಡಿಂಗಲ್ಲಿ ಯಾವುದೋ ಒಂದು ನಾನು ಸುಮ್ಮನೆ ಹಂಗೆ ಇದೇ ಕಾಣ್ತಾ ಗೊತ್ತಾ, ಮೊದಲನೇದೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಯಾರೇ ನೀನು ಪಾರಿವಾಳ ಬಂತು. ಈಗ ಯಾರೇ ನೀನು ಪಾರಿವಾಳನ ಈಗ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕಂದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು ಟಿಕ್ ಟಾಕ್ನ. ಇದು ಬಂದು ಮಿರರ್ ಎಫೆಕ್ಟು, ಪ್ರತಿಯೊಂದು ಎಫೆಕ್ಟು ಇಲ್ಲೇ ಕೊಟ್ಟಿರ್ತಾರೆ. ನೀವು ಯಾವ್ದು ಬೇಕೋ ಅದನ್ನ ಹಾಕೊಂಡು ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಅವೆಲ್ಲ ಬೇಡ ಅಂದ್ಕೊಳ್ಳಿ, ಅವೆಲ್ಲ ಬೇಡ, ನಾವು ಸುಮ್ಮನೆ ಹೆಸರು ಬರ್ದಾಕ್ತೀವಿ ಅಂದ್ಕೊಂಡ್ರು. ಇಲ್ಲಿ ಕಾಣ್ತೆ ಗೊತ್ತಾ ಟೈಪು, ಅಲ್ಲಿ ಬನ್ನಿ. ಇಲ್ಲಿ ಬಂದು ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡಿ. ನಾನು ಗೊತ್ತಲ್ಲ ಮೊದಲೇ ಪಾಪಿ, ಈಗ ಪಾಪಿ ಟೆಕ್ನೋ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ಪಾಪಿ ಕನ್ನಡ ಟೆಕ್ನೋ ಅಂತ ಟೈಪ್ ಮಾಡಾದ್ಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅದನ್ನು ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣ್ತಿದೆ ಗೊತ್ತಾ, ಡೌನ್ಲೋಡ್ ಸಿಂಬಲ್ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿ ಗೊಂಬೆ ಸಿಂಬಲ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯೂಸಿಕ್ ಅನ್ನೋ ಆಪ್ಷನ್ ಕಾಣ್ತೀವಿ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅದೇ ಕನ್ನಡ ಸಾಂಗ್ ಎಲ್ಲ ಹೊಡೆದ್ರೆ ಹತ್ರ ಟೈಪ್ ಆಗಿರೋದು ಬರಲ್ಲ. ಬಟ್ ನಾರ್ಮಲಿ ಹಿಂದಿ ಸಾಂಗ್ ಎಲ್ಲ ಬರುತ್ತೆ, ಮುಂದಕ್ಕೆ ಬರ್ತಿದೆ ಅಂತ ಹೇಳಿದ್ದಾರೆ. ಮುಂದಕ್ಕೆ ಬಂದಾಗ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ ಸೆಲೆಕ್ಟ್ ಕೊಡಿ. ಈಗ ತಾನೇ ಮೋಸಗಾತಿ ಸಾಂಗ್ ಎಲ್ಲ ಫೇಮಸ್ ಆಗಿದೆಯಲ್ಲ, ಓಕೆ ಈ ಸಾಂಗ್ನ ಇಟ್ಕೊತೀನಿ. ಹಿಂಗೆ ಇಟ್ಕೊಂಡ್ಮೇಲೆ ಫುಲ್ ಲೌಡ್ ಸ್ಪೀಕರ್ ಕಮ್ಮಿ ಇಡ್ತೀನಿ, ಯಾಕಂದರೆ ಕೇಳಿಸ್ಬಾರ್ದು, ಕಾಪಿರೈಟ್ ಕ್ಲೇಮ್ ಆಗುತ್ತೆ. ಹಿಂಗೆ ಹಾಕೊಂಡ್ರೆ ನಿಮಗೆ ಫಾಂಟ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ಪ್ರತಿಯೊಂದು ಕೂಡ ಫಾಂಟ್ ಚೇಂಜ್ ಆಗುತ್ತೆ. ಬಟ್ ಇಷ್ಟ ಅಲ್ಲದೆ ಈಗ ಸಾಂಗು ಸೆಂಟ್ರಿಂದ ಬೇಕನ್ಕೊಳ್ಳಿ, ಹಿಂಗೆ ಸ್ವಲ್ಪ ಸ್ಲೈಡ್ ಮಾಡಿ. ಈಗ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೀವು ಹಿಂದಿ ಬರಂಗಿರಿ ಓದ್ಕೊಳ್ಳಿ, ಇಲ್ಲ ಸಾಂಗ್ ಆನ್ ಮಾಡಿರ್ತಾರಲ್ಲ ಸ್ಪೀಕರ್ ವಾಲ್ಯೂಮ್ ಕೊಟ್ಟಿರ್ತಾರ ಅಲ್ಲಿಂದ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ. ಇಲ್ಲೂ ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಬೇಕಾದ್ರೆ ಹಿಂಗೆ ತಿರುಗಿಸ್ಕೋಬೋದು. ಯಾವ ರೀತಿ ಬೇಕೋ ಆ ರೀತಿ ನೀವು ಅದ್ರ ಟೈಮಿಂಗ್ನ ಸೆಟ್ ಮಾಡ್ಕೋಬೋದು. ಇದರಿಂದ ಟೈಮಿಂಗ್ ಸೆಟ್ ಮಾಡ್ಕೋಬೋದು. ಎಲ್ಲ ಒಂದು ಇಟ್ಕೊಳ್ಳಿ. 15 ನಿಮಿಷ ಆದಮೇಲೆ ಬರುತ್ತೆ. ಫಾಂಟ್ ಬೇಕಾದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡ್ಕೊಳ್ಳಿ, ಯಾವ್ದು ಬೇಕೋ ನಿಮ್ಗೆ ಇಷ್ಟ. ಚೇಂಜ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡನ್ ಅಂತ ಮಾಡಿ. ಡನ್ ಅಂತ ಬಂದಮೇಲೆ ಇದು ಬರುತ್ತೆ. ಈಗ ನೀವು ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಯಾವ್ದು ಬೇಕೋ ಅದನ್ನು ಸೇವ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ
ಇವಾಗ ನೀವು ಆಡಿಯೋ ಹಾಕಾದ್ಮೇಲೆ ವಿಡಿಯೋನ ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಆಪ್ಷನ್ ಬರಲ್ಲ ಡೌನ್ಲೋಡ್ ಆಪ್ಷನ್ನು. ಯಾಕಂದ್ರೆ ಅದು ಏನು ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಇರಬೇಕು ಹೊರತು ಡೌನ್ಲೋಡ್ ಮಾಡ್ಕೊಂಡು ನೀವು ಟಿಕ್ಟಾಕ್ ಹಾಕೋದಾಗ್ಲಿ ಬೇರೆ ಕಡೆ ಹಾಕೋದಾಗ್ಲಿ ಅವೆಲ್ಲ ಮಾಡೋಕ್ಕಾಗಲ್ಲ. ಓನ್ಲಿ ಇಲ್ಲೇ ಇರೋದಕ್ಕೋಸ್ಕರ ಅವ್ರು ಇಲ್ಲೇ ಸೆಕ್ಯೂರ್ ಆಗಿರಲಿ, ನಮ್ಮ ಆ್ಯಪಿಂದ ಬಿಟ್ಟು ಬೇರೆ ಯಾರು ಡೌನ್ಲೋಡ್ ಮಾಡ್ಕೋಬಾರ್ದು ಅನ್ನೋಕ್ಕೋಸ್ಕರ ಅವ್ರು ಈ ಥರ ಮಾಡಿದ್ದಾರೆ. ಇಲ್ಲೇ ಇದೆ, ಇದನ್ನ ಇಲ್ಲಿ ಇಟ್ಕೊಂಡು ಬೇಕಾದ್ರೆ ನೀವು ಸ್ಟೋರೀಸ್ಗೆ ಹಾಕೋಬೋದು. ಇದನ್ನೇ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಬೇಕಂದ್ರೆ ನೀವು ವಾಟ್ಸಪ್ ಸ್ಟೇಟಸ್ಗೂ ಹಾಕೋಬೋದು. ಪ್ರತಿಯೊಂದು ಇಲ್ಲೇ ಇರುತ್ತೆ, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಅಕಸ್ಮಾತ್ ಈಗ ನನಗಿದು ಬೇಡ ಸಾಂಗ್ ಚೇಂಜ್ ಮಾಡ್ಕೊತೀನಿ ಅಂದ್ಕೊಳ್ಳಿ, ಮತ್ತೆ ಇದಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಆಪ್ಷನ್ ಕಾಣಿದೆ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಸಾಂಗ್ನ ಯಾವ್ದು ಬೇಕು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಇದರಲ್ಲಿ ನೀವು ಡಬ್ ಸ್ಮ್ಯಾಶ್ ಮಾಡ್ಕೊಂಡು ಸ್ಟೋರೀಸ್ಗೆ ಹಾಕೋಬೋದು. ಬಟ್ ಏನಪ್ಪ ಅಂದರೆ ಟಿಕ್ಟಾಕಲ್ಲಿ ಡೌನ್ಲೋಡ್ ಮಾಡ್ಕೊಂಡು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಬೋದು. ಇದರಲ್ಲಿ ಒಂದ್ಸಲಿ ಸ್ಟೋರೀಸ್ ಹಾಕಾದ್ಮೇಲೆ ಇನ್ನೊಂದ್ಸಲಿ ತೊಗೊಳಕ್ಕಾಗಲ್ಲ. ಇದು ಬೆಟ್ರೋ ಇಲ್ವಾ ಅಂತ ನೀವೇ ಕೆಳಗಡೆ ಕಮೆಂಟ್ ಮಾಡಿ. ಗೈಸ್, ವಿಡಿಯೋ ನೋಡಿದ್ರಲ್ಲ ಯಾವ ತರ ಇದೆ ಅಂತ. ತುಂಬಾ ಈಸಿಯಾಗಿ ಸಿಂಪಲ್ ಆಗಿದೆ, ನೀವು ಕೂಡ ಈ ತರ ಮಾಡಿ ಅಪ್ಲೋಡ್ ಮಾಡಬಹುದು. ಬಟ್ ಏನ್ ಇದ್ರ ಪ್ರಾಬ್ಲಮ್ ಅಂದ್ರೆ ಒಂದೇ, ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ. ಡೌನ್ಲೋಡ್ ಮಾಡ್ಕೊಂಡು ನಾವ್ ಇದ್ರ ವಾಟ್ಸ್ಆಪ್ ಸ್ಟೇಟಸ್ ಹಾಕಂಗಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು. ಟಿಕ್ ಟಾಕ್ ಬಿಟ್ಟು ಇದಕ್ಕೆ ಎಲ್ಲರೂ ಬರ್ತಾ ಇದ್ರು ಅನ್ಕೊಂತೀನಿ. ಬಟ್ ಏನಪ್ಪಾ ಅಂದ್ರೆ ಏನೇ ಆದ್ರೂ ಇನ್ಸ್ಟಾಗ್ರಾಮ್ ಎಲ್ಲಿ ಕೂಡ ಕಮ್ಮಿ ಆಗಲ್ಲ. ಎಲ್ಲರೂ ಕೂಡ ಈಗಲೂ ಸ್ಟಾರ್ಸ್ ಆಗಿರ್ಬೋದು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದು. ಅದಕ್ಕೋಸ್ಕರ ಎಲ್ಲರೂ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡಿ. ಅವ್ರಿಗೆ ನಂಗೆ ದುಡ್ಡು ಕೊಟ್ಟಿಲ್ಲ ಪ್ರಮೋಷನ್ ಮಾಡಕ್ಕೆ, ಸುಮ್ಮನೆ ನಾನು ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನೀವೇನು ನನ್ನ ಜೊತೆ ಮಾತಾಡಬೇಕು ಇನ್ಸ್ಟಾಗ್ರಾಮ್ಗೆ ಬಂದು ಮೆಸೇಜ್ ಮಾಡಿ, ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಜೈ ಆಂಜನೇಯ.